ದಾವಣಗೆರೆ ದಂಗಲ್ ದಿನಕ್ಕೊಂದು ತಿರುವು ಪಡಿತಾ ಇದೆ. ದಕ್ಷಿಣದ ಕಿಚ್ಚು ಕೈಪಡಿಯಲ್ಲಿ ಕಿಚ್ಚು ಹೊತ್ತಿಸಿದ್ದು ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಜೀರ್ಗೆ ಕೋಕ್ ಕೊಟ್ಟ ಬೆನ್ನಲ್ಲೇ ಅಬ್ದುಲ್ ಜಬ್ಬಾರ್ರನ್ನ ಪಕ್ಷದಿಂದಲೇ ಕಿಕ್ಔಟ್ ಮಾಡಿ ಮಹತ್ವದ ಆದೇಶ ಹೊರಡಿಸಲಾಗಿದೆ. ಪಕ್ಷದ ಶಿಸ್ತು ಉಲ್ಲಂಘನೆ ಆರೋಪದಡಿ ಒಬ್ಬರ ನಂತರ ಮತ್ತೊಬ್ಬರಿಗೆ ಶಿಕ್ಷೆಯಾಗ್ತಿದ್ದಂತೆ ಸಚಿವ ಜಮೀರ್ ಹೈಕಮಾಂಡ್ ವಿರುದ್ಧವೇ ಕೆಂಡಾಮಂಡಲವಾಗಿದ್ದಾರೆ. ನಸೀರ್ ಅಹಮದ್ಗೆ ಕೋಕ್, ಅಬ್ದುಲ್ ಜಬ್ಬಾರ್ನನ್ನ ಕೈಬಿಟ್ಟ ಪಕ್ಷ. ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ಜಮೀರ್ ಕೆಂಡಾಮಂಡಲ. ದಾವಣಗೆರೆ ಕಿಚ್ಚು ಆರಿಸಲು ಸಿಎಂ ಸಿದ್ದರಾಮಯ್ಯರಿಂದ ಸರಣಿ ಸಭೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ಟಿಕೆಟ್ ವಿಚಾರಕ್ಕೆ ಆರಂಭವಾಗಿ ಇದೀಗ ನಾಯಕರ ತಲೆದಂಡ ತನಕ ಬಂದು ನಿಂತಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಬೆನ್ನಲ್ಲೇ ಎಐಸಿಸಿ ಹಾಗೂ ಕೆಪಿಸಿಸಿ ದಿನಕ್ಕೊಂದು ಕ್ರಮ ಕೈಗೊಳ್ಳುತ್ತಾ ಇದೆ. ಮೊದಲಿಗೆ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅಲ್ಪಸಂಖ್ಯಾತರ ಘಟಕಕ್ಕೆ ನೀಡಿದ ರಾಜೀನಾಮೆ ಸ್ವೀಕೃತವಾಗುತ್ತಿದ್ದಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ನಸೀರ್ ಅಹಮದ್ಗೆ ಕೋಕ್ ಕೊಡಲಾಗಿತ್ತು. ಇದೀಗ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ರನ್ನ ಪಕ್ಷದಿಂದಲೇ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ನಮ್ಮ ಕಡೆಯಿಂದ ಅಸಿಸ್ಟ್ ಎಲ್ಲೂ ಆಗಿಲ್ಲಲ್ಲ. ಇವರು ನಮಗೆ ಶಿಸ್ತಿನ ಕ್ರಮ ತಗೋಬೇಕಾದ್ರೆ ನಾನು ಎಲ್ಲರೂ ಅಸಿಸ್ಟ್ ಮಾಡಿರ್ಬೇಕಲ್ಲ. ಅಸಿಸ್ಟ್ ಎಲ್ಲೂ ನನ್ನ ಕಡೆಯಿಂದ ಆಗಿಲ್ಲ. ಹಾಗಾದರೆ ನನ್ನ ಕಡೆಯಿಂದ ಅಸಿಸ್ಟ್ ಆಗಿಲ್ಲದ್ದೇ ನನಗೆ ಮೇಲೆ ಶಿಸ್ತಿನ ಕ್ರಮ ಅಂತ ಹೇಳಿದ್ರೆ ಅದು ನಮ್ಮ ಮೇಲೆ ಮಾಡಿದಂಥ ಅನ್ಯಾಯ ಆಗ್ತದೆ. ಇಲ್ಲ ಸ್ವಲ್ಪ ಜನ ಅರ್ಜೆಂಟಾಗಿ ಮಂತ್ರಿಗಳಾಗಬೇಕು, ರೀಶಫಲಿಂದ ನಡೀತಾ ಇದೆ, ಅದಕ್ಕೆ ಏನಾರ ಒಂದು ತಲೆಗಿಟ್ಕೊಂಡು ಮಾಡ್ತಾ ಇರ್ಬೋದು. ಅದು ಏನು ಉಪಯೋಗ ಆಗಲ್ಲ ಕೆಲಸ. ಅದಕ್ಕೆಲ್ಲ ನಾನಾಗಲಿ ನಸೀರ್ ಅಹಮದ್ ಆಗಲಿ ಜಮೀರ್ ಅಹಮದ್ ಆಗಲಿ ನಾವು ಕೆಲಸ ಮಾಡಿ ಎಲ್ಲ ಪಕ್ಷ ಇಲ್ಲಿ ತನಕ ತಂದಿದ್ದೀವಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದ 3 ನಾಯಕರು ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತ ಸ್ವತಃ ಪಕ್ಷದ ಶಾಸಕರೇ ಬಹಿರಂಗವಾಗಿ ದೂರಿದ್ದಾರೆ. ಹೀಗಾಗಿ 3 ನಾಯಕರ ಪೈಕಿ 2 ವಿರುದ್ಧವಾಗಿ ಪಕ್ಷ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಪಕ್ಷದಲ್ಲಿ ಶಿಸ್ತು ಕಾಪಾಡಲು ಮುಂದಾಗಿದೆ. ಆದರೆ ಸಚಿವ ಜಮೀರ್ ಅಹಮದ್ ವಿರುದ್ಧವೂ ಕೇಳಿ ಬಂದಿರುವ ಆರೋಪಕ್ಕೆ ಸಿಎಂ ಭೇಟಿ ಮಾಡಿ ಸಮಜಾಯಿಸಿ ನೀಡಿರುವ ಸಚಿವ ಜಮೀರ್ ಅಹಮದ್ ಖಾನ್ ರೋಷಾವೇಶಗೊಂಡು ನಾನೇನು ಮೋಜು ಮಸ್ತಿ ಮಾಡಲು ಕೇರಳಕ್ಕೆ ಹೋಗಿರಲಿಲ್ಲ, ಹೈಕಮಾಂಡ್ ನೀಡಿದ ಜವಾಬ್ದಾರಿ ನಾನು ನಿಭಾಯಿಸಿರುವೆ ಅಂತ ಗುಡುಗಿದ್ದಾರೆ. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನಾನು ಎಲ್ಲೋ ಮೋಜು ಮಸ್ತಿ ಮಾಡೋಕ್ಕೆ ಕೇರಳಕ್ಕೆ ಹೋಗಲಿಲ್ಲ. ನನಗೆ ಜವಾಬ್ದಾರಿ ಸ್ಟಾರ್ ಕ್ಯಾಂಪೇನ್ ಆಗಿಬಿಟ್ಟು ಕೇರಳ ಜವಾಬ್ದಾರಿ ಕೊಟ್ಟಿದ್ದರು. ಅದು 8 ಡಿಸ್ಟಿಕ್ ಕೊಟ್ಟಿದ್ದರು. 8 ಡಿಸ್ಟಿಕ್ ಕೊಟ್ಟಿದ್ದರು. ನನಗೆ ಆ್ಯಕ್ಚುಲಿ 7ನೇ ತಾರೀಕುವರೆಗೂ ಇತ್ತು. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ, 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ. ದಾವಣಗೆರೆ ದಂಗಲ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತರ ವಿರುದ್ಧವಾಗಿಯೇ ಕ್ರಮ ಕೈಗೊಳ್ಳುತ್ತಾ ಇದ್ದಂತೆ ಸಿಎಂ ಆಪ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧವೇ ಕಿಡಿಕಾರಿದ್ದಾರೆ. ಹಿಂದೆ ರಾಹುಲ್ ಗಾಂಧಿ ಸದ್ಗುರು ಯಾರು ಅಂತ ಹೇಳಿದವರ ಜೊತೆಗೆ ಡಿಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡಿದ್ರು. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅನ್ನೋ ಗಾದೆ ಮಾತಿನಂತಾಗಿದೆ ಅಂತ ರಾಜಣ್ಣ ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆನಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತಿದೆ, ನಡವಳಿಕೆನೂ ಹಂಗೆ ಇದ್ದಾವೆ. ದಾವಣಗೆರೆ ದಕ್ಷಿಣದ ಕಿಚ್ಚು ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ತಿರುವು ಪಡೆಯುವ ಮೂಲಕ ಕಠಿಣ ಕ್ರಮಗಳಿಗೆ ಕಾರಣವಾಗ್ತಿದೆ. ಅಲ್ಪಸಂಖ್ಯಾತ ಸಮುದಾಯದ ನಾಯಕತ್ವವೂ ಕೂಡ ಬೇರೆ ನಾಯಕರ ಹೆಗಲಿಗೆ ಬೀಳುವ ಅವಕಾಶ ಇದೀಗ ಸೃಷ್ಟಿಯಾಗಿದ್ದು, ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ತಕ್ಕಡಿ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ತಕ್ಕಡಿ ಮೇಲಾಟಗಳು ಜೋರಾಗಿರುವ ಈ ಸಂದರ್ಭದಲ್ಲಿ ಮುಸ್ಲಿಂ ನಾಯಕರ ವಿರುದ್ಧದ ಈ ಕ್ರಮಗಳು ಯಾರಿಗೆ ದುಬಾರಿ ಆಗಬಹುದು ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ವೀರೇಶ್ ಉದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.